ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಅಂತ ಹೇಳಿ ಚೇಗುಂಟದಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5 ಗಂಟೆವರೆಗೂ ಹೊಡೆದು ಚೇಗುಂಟದಾಗ ಮಕ್ಕೊಂಡಿದ್ದೆ. ನಿದ್ದೆ ಬರಲಿಲ್ಲ, ನಿಲ್ಲಿಸಿ ಮಕ್ಕಂಡ. ಯಾಕಂದರೆ ರಿಂಗ್ ರೋಡ್ ಹತ್ತಿರ 80 ಕಿಲೋಮೀಟ್ರ್ ನಿಲ್ಸಂಗಿಲ್ಲ ಗಾಡಿ ಇಳಿಸೋವರೆಗೂ. ಅದಕ್ಕೆ 5 ಗಂಟೆಗೆ ನಿಲ್ಲಿಸಿ ಮಕ್ಕಂಡೆ ಕೂಡ ಉಳ್ಕೊಂಡೇಟ್ಗೆ ಹಂಗೆ ನಿದ್ದೆ ಹೋಗ್ಬಿಟ್ಟೆ. ಅದು ಇಲ್ಲಿ ನಮ್ಮ ಶಿಷ್ಯ ಬೇರೆ ಇದ್ದಾನೆ, ಅದೇ ಅವ್ನು ಬಂದು ಗಾಡಿ ವಾಟರ್ ಸರ್ವಿಸ್ ಮಾಡಿಸ್ತಾನೆ ಮಂಗಳೂರಿಗೆ ಜೋಡ್ ಮಾಡೋಕ್ಕೆ. ಹಂಗೆ ಅವ್ನು ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತೇಳಿ ಚೇಗುಂಟೆಯಿಂದ ಒಂದು 600 ಕಿಲೋಮೀಟ್ರ್ ಹಿಂದೆ ಮಕ್ಕಂಡಿದ್ದೆ. ಇವಾಗ 8:00ವರೆಗೆ ಎಚ್ಚರಾತು, ಎದ್ದು ಹೋಗ್ತಾ ಇದ್ದೀನಿ ನೋಡಿ. ಕಣ್ಣಂತೂ ಎಷ್ಟು ಕೆಂಪಕ್ಕೆ ತೊಂಡೆಣ್ಣೆ ಹಾಕ್ಬಿಟ್ರು ನೋಡಿ. ನಾನು ಫೋನ್ ಮಾಡಿದ್ದೆ, ಸರ್ವಿಸ್ ಮಾಡಿಸ್ತಿದ್ದೀನಿ ಬಾರೋಣ ಅಂತ. ಇಲ್ಲ ರೋಡ್ನಾಗ ಅಂತ ನೋಡೋಣ ಬನ್ನಿ ಹೋಗಿ. ಅವಾಗೆ ಬರಲಿ, ಫುಲ್ ಜಾಮ್ ಇರುತ್ತೆ. ಬರೀ ಆಗ್ಲತ್ತೆ ಬರೋದು. ಆ ಕಡೆಯಿಂದ ಬಂದರೂ ಆಗ್ಲತ್ತು ಬರ್ತೀನಿ, ಈ ಕಡೆಯಿಂದ ಬಂದ್ರೂ ಆಗ್ಲತ್ತು ಬರ್ತೀನಿ. ಅಂದರೆ ಇವತ್ತು ಬೆಳಗ್ಗೆ ಬೇಗ ಪಾಸ್ ಆಗ್ತಿದ್ದೆ. 5 ಗಂಟೆ ಆಗಿತ್ತು ನಾನು ಅಲ್ಲಿ ಮಕ್ಕಂಡಾಗ. ಬರ್ತಿದ್ದೆ, ಅವಾಗ ಬಂದಿದ್ರೆ ಟ್ರಾಫಿಕ್ ಇರ್ತಿದ್ದಿಲ್ಲ. ರಿಂಗ್ ರೋಡಲ್ಲಿ ನಿದ್ದೆ ಬರ್ತೈತೆ ಅಂತೇಳಿ ಒಂದು 2 ಅವರ್ ನಿದ್ದೆ ಮಾಡಿದೆ. 3 ಅವರ್ ನಿದ್ದೆ ಮಾಡಿದರೆ ಬಗೆಹರಿದ್ಬಿಡ್ತೈತೆ ನಿದ್ದೆ ಟೈಮ್ನಾಗ ನಿಲ್ಲಿಸಿ. ಇಲ್ಲಾಂದರೆ ಗುರು ರಿಂಗ್ ರೋಡ್ನಾಗೆ ತೂಗುಡಿಸ್ಕೊಂಡು ಓಡಿಸ್ಬೇಕಾಗ್ತದೆ ಗಾಡಿ. ಇತ್ಲಾಗ ನಿಲ್ಸೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಹಂಗಾಗ್ಬಿಡ್ತೈತೆ. ಇಲ್ಲಿ ಯಾವಾಗಲೂ ಜಾಮ್ ಇದ್ದಿದ್ದೆ ನೋಡಿ. ಇದು ಸ್ವಲ್ಪ ಇದು ಮೆಡಿಕಲ್ ಏರಿಯಾ ಬಜಾರ್ ದಾಟೋವರೆಗೂ ಅಷ್ಟೇ. ಬಜಾರ್ ದಾಟಿದ್ರೆ ಹತ್ಲಾಗ ಸರಿ ಹೋಗ್ತದೆ. ಬನ್ನಿ ರಿಂಗ್ ರೋಡ್ ಹತ್ತಿ ಸಿಗಮ್ಮ. ರಿಂಗ್ ರೋಡ್ ಹತ್ತಿ ಹೋಗ್ತಾ ಇದೀವಿ ನೋಡಿ. ನಮ್ಮ ಲೈನ್ನಾಗ ನಾವು ಹೋಗ್ಬೇಕು. ನಮ್ಮ ಲೈನ್ನಾಗ ನಾವು ಹೋಗ್ತಾ ಇರ್ತೀವಿ. ಇಲ್ಲಿ ಒಂದು ವೈಟ್ ಟಾರ್ಪಲ್ ಗಾಡಿ ಹೋಗ್ತಿದೆ ನೋಡಿ ಮುಂದೆ. ಈ ಥರ ಗಾಡಿ ಇದ್ದವನ್ನ ಏನು ಮಾಡಬೇಕಂದ್ರೆ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಹಿಂಗೆ ಲೆಫ್ಟ್ ಸೈಡಿಗೆ ಜಾಗ ಇರುತ್ತಲ್ಲ, ತಗೊಂಡು ಹೋಗ್ಬಿಡ್ಬೇಕು. ಲೆಫ್ಟ್ ಸೈಡಿಗೆ ಓವರ್ಟೇಕ್ ಮಾಡೋದು ತಪ್ಪು, ಆದರೆ ರೈಟ್ ಸೈಡಿಗೆ ಹೋಗಂಗಿಲ್ಲ. ರೈಟ್ ಸೈಡಿಗೆ ಹೋದರೆ ಕ್ಯಾಮ್ರಾ ಇದಾವಂತೆ, ಕ್ಯಾಮ್ರಾದ್ರಾಗ ರೆಕಾರ್ಡ್ ಆಗುತ್ತೆ. ಅಲ್ಲಿ ಒಂದು ಕಂಟೈನರ್ ಗಾಡಿ ಹೋಗ್ತಿದೆ ನೋಡಿ, ಆ ಲೈನ್ನಾಗ ಹೋಗ್ಬಾರ್ದು. ಅದು 120 ಸ್ಪೀಡ್ನಾಗ ಹೋಗ್ಬೇಕು. ನಿಧಾನಕ್ಕೆ ಹೋಗೋರು ಲೆಫ್ಟ್ ಸೈಡಿಗೆ ಹೋಗಲ್ಲ, ರೈಟ್ ಸೈಡಿಗೆ ಹೋಗ್ತಾರೆ. ಏನೂ ಮಾಡೋಂಗಿಲ್ಲ. ಈ ರೋಡ್ನಾಗ ಸುಮ್ಮನೆ ಹಂಗೆ ಅವೆರಡು ಲೈನ್ಗೆ ಹೋಗ್ದಂಗೆ ಈ ಕಡೆ ಲೈನ್ನಾಗ ಹೋಗ್ಬೇಕು. ಆ ಕಡೆ ಲೈನ್ಗೆ ಹೋದ್ರೆ ಸಡನ್ಲಿ ಬೇಗ ತಗೊಂಬಿಡ್ಬೇಕು. ಆ ಕ್ಯಾಮ್ರಾ ಎಲ್ಲಿ ಇಟ್ಟಾರ ಅನ್ನೋದೇ ಗೊತ್ತಾಗೋದಿಲ್ಲ. ಹೋಗಮ್ಮ ಮುಂದೆ. ಇಲ್ಲಿ ಬಂದು ಶಾತ್ನಗರ ಟೋಲ್ಗೇಟ್ ದಾಟಿ ಡಾಬಾದಾಗ ಸೈಡ್ಗೆ ಹಾಕಿದೆ. ಇಲ್ಲಿ ಒಂದು ರಾಜಸ್ಥಾನಿ ಹೋಟ್ಲೈತೆ ಟೋಲ್ಗೇಟ್ ಮುಂದೆನೆ ನೋಡಿ, ಹಿಂದೆ ಕಾಣ್ತಾ ಇದೆ ನೋಡಿ. ಸೈಡ್ಗೆ ಹಾಕಿ ಸ್ನಾನ ಮಾಡಿದೆ, ಫ್ರೆಶ್ ಆಗಿದ್ನಿ. ಈಗೇನು ಊಟ ಮಾಡಿ ಒಂದು 2 ಅವರ್ ರೆಸ್ಟ್ ಮಾಡ್ಬೇಕಷ್ಟೇ. ಯಾಕೋ ಸುಸ್ತಾದಂಗೆ ಆಯ್ತು ಬೆಳಿಗ್ಗೆ. ಇವಾಗ ಸ್ನಾನ ಮಾಡಿದಟ್ಟಿಗೆ ಒಂಚೂರು ನೆಮ್ಮದಿ ಆಯ್ತು. ಇವಾಗ ಊಟ ಮಾಡಿ ಮಕ್ಕಂಬಿಟ್ರೆ ಒಂದು 2 ಅವರ್ ಮತ್ತು ನೈಟ್ ಕಂಟಿನ್ಯೂ ಹೊಡೆದ್ಬಿಡ್ಬೋದು. ಇವಾಗ ಊಟ ಮಾಡಿ ಹೋದ್ರೆ ಒಂದು 30 ಕಿಲೋಮೀಟ್ರ್ ಹೋಗಲ್ಲ, ನಿದ್ದೆ ಬಂದುಬಿಡ್ತೈತೆ. ಯಾಕಂದರೆ ಸ್ನಾನ ಮಾಡಿದ್ನಲ್ಲ, ಅದಕ್ಕೆ ಬನ್ನಿ ಏನಾದರೂ ಊಟ ಮಾಡಿ ಸಿಗೋಣ. ನೋಡಿ ಯಾರೋ ದೊಡ್ಡ ಕೈ ಗುರು ವಾಂಟಿದು ಭಟ್ರದು ಎಷ್ಟೊಂದು ಮಾಡಿಕೊಟ್ಟಿದ್ದಾರೆ ನೋಡಿ. ಇಬ್ಬರು ಉಣ್ಬೋದು, ನಾನು ಒಬ್ಬನೇ ಉಂಡು ಇನ್ನೂ ಉಳಿತೈತೆ. ಅದಕ್ಕೆ ಒಂದು ಪ್ಯಾಕೆಟ್ ಮೊಸರು ತಗೊಂಡಿನಿ. ಮೊಸರಿದ್ರೇ ಬೇಗ ಹೋಗೋದಿದ್ದು, ಇಲ್ಲಾಂದರೆ ಹೋಗಲ್ಲ. ಮೊಸರಿಗೆ ಅದಕ್ಕೆ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ. ಊಟ ಮಾಡೋಣ ಬನ್ನಿ ಎಲ್ಲರೂ. ನೀವು ಮಸಾಲೆ ರೈಸ್ ಫಸ್ಟ್ ಟೇಸ್ಟ್ ಮಾಡೋ, ಖಾರ ಕಮ್ಮಿ ಹಾಕ್ರಿ ಅಂತ ಹೇಳಿದ್ದೆ. ಚೆನ್ನಾಗಿ ಮಾಡಿಕೊಟ್ಟೆ ಆಂಟಿ. ಊಟ ಮಾಡಿದೆ, ಮಸಾಲೆ ರೈಸಿಗೆ ಮೊಸರು ಹಾಕ್ಕೊಂಡು ಊಟ ಮಾಡಿದೆ. ಅಲ್ಲೇ ನಿದ್ದೆ ಎಳಿತೈತೆ. ಇವಾಗ ಹೋಗಿ ಮಕ್ಕಂತಿರೋದೆ. ಅಲ್ಲಿ ನಿಲ್ಸಿದ್ರೆ ಧೂಳು ಭಾಳ ಬರ್ತೈತೆ. ಕಂಟೈನರ್ ಸೊನ್ನೆ ಜಾಗ ಐತೆ, ಇಲ್ಲಿ ನಿಲ್ಸೋಣ, ಅಲ್ಲೇ ನಿಲ್ಸೋಣ. ಫಸ್ಟು ತಾಚಿ ಮಾಡೋಣ, ಆಮೇಲೆ ನೋಡೋಣಂತೆ. ನಮ್ಮ ಶಿಷ್ಯಗೆ ಒಂದು ಫೋನ್ ಮಾಡಿ ಹೇಳ್ಬಿಡೋಣ, 3:30 ಹಂಗೆ ಫೋನ್ ಮಾಡಂತೇಳಿ. 2 ಗಂಟೆ ಆಯ್ತು. ಆ ರಿಂಗ್ ರೋಡ್ನಾಗ ಬೇರೆ 15ನೇ ನಂಬರ್ನಾಗ ಇಳಿಯೋದು ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ. 14ನೇ ನಂಬರಿಗೆ 15 ಕಿಲೋಮೀಟ್ರ್ ಮುಂದಕ್ಕೆ ಬಂದು ಮತ್ತೆ ವಾಪಸ್ ತಿರ್ಸ್ಕೊಂಡು ಹೋದ್ನಪ್ಪ. ಹಂಗಾಗ್ಬಿಟ್ಟೈತೆ. ಅಲ್ಲಿ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ದು ನಾನು. 15ನೇ ನಂಬರ್ನಾಗ ಡೌಟ್ ಬಂತು. ಹಂಗಾದ್ರೆ ಇಳಿದಂಗೆ 14ನೇ ನಂಬರ್ನಾಗ ಹೋಗಿ ಟೋಲ್ ಗೇಟ್ನಾಗ ಗಾಡಿ ನಿಲ್ಲಿಸಿ ಕೇಳ್ಕೊಂಡು ಮತ್ತೆ ಗಾಡಿ ಊಟನ್ನು ಮಾಡಿದ್ನಪ್ಪ. ಬನ್ನಿ ಒಂದು 2 ಅವರ್ ಮಕ್ಕೊಂಡು ಆಮೇಲೆ ಸಿಗೋಣ. ಬಾಯ್. ಎದ್ದು ಬಟ್ಟೆಗೆ ತೊಳ್ಕೊಂಡು ಟೀ ಕುಡಿದು ಬಂದೆ. ಜಡ್ಸಲ್ಲಾದಾಗಿದ್ದೀನಿ ನಾಳೆ. ಅಲ್ಲಿಂದ ಒಂದು 10-20 ಕಿಲೋಮೀಟ್ರ್ ಬಂದೆ ನೋಡಿ. 6 ಗಂಟೆಗೆ ಎಚ್ಚರಾತು, 2 ಗಂಟೆಗೆ ಮಕ್ಕೊಂಡು ನಾನು. ಬೆಳಿಗ್ಗೆ ಒಂದು 3 ಅವರ್ ನಿದ್ದೆ ಮಾಡಿದ್ವಲ್ಲ, ಇವಾಗ ಫುಲ್ ಕ್ಲಿಯರ್ ಆಗೈತೆ. ಇವಾಗ ಸೀದಾ ಎಲ್ಲಿಗಾನ ಹೊಡಿತೀನಿ ಅಂದರೆ ಗಾಡಿ ಕೋಲಾರ ಗಂಟ ಹೊಡಿಬೋದು ಅಂತ ಇದ್ದೀನಿ. ಹೋದ್ಸಲಿ ಹಿಂಗೆ ಹೋಗಿದ್ದೆ,
ಹೋದ್ಸಲ ಅಂದರೆ ನಿರ್ಮಲ್ನಾಗ ಮಕ್ಕೊಂಡು ಬೆಳಗ್ಗೆ 9 ಗಂಟೆಗೆ ಎದ್ದು ಹೋಗಿದ್ದೆ. ಅಂದರೆ ಅಲ್ಲಿ ರಾತ್ರಿ 1 ಗಂಟೆಗೆ ನಿಲ್ಸಿ ಮಕ್ಕೊಂಡಿದ್ದು. ಈ ಸಲ ನೋಡೋಣ ನಿರ್ಮಲಿಗನ್ನ ಹೋಗಕ್ಕೆ ಆಗ್ತದೆ ಏನೋ. ನಿರ್ಮಲಿಗಂತೀನಿ ನಾನು ಕೋಲಾರಿಗೆ ಹೋಗ್ಲೇಬೇಕು ಗುರು. ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಸ್ಯಾಂಪಲ್ ತೆಗೆಯೋದು. ಅಷ್ಟೊತ್ತಿಗೆ ಹೋಗಿ ಹಾಜರು ಆಗಲೇಬೇಕು. ಡ್ರೈವ್ ಮಾಡೋಣ. ಇನ್ನು 500 ಕಿಲೋಮೀಟ್ರ್ ಐತೆ. ನಾನ್ ಸ್ಟಾಪ್ ಹೊಡಿತಾ ಇರೋದೆ. ಏನು ಸ್ವಲ್ಪ ದೂರ ಮೆಹಬೂಬ್ ನಗರ್ ದಾಟಿದ್ವು ಅಂದರೆ ಅಟ್ಲ ಟ್ರಾಫಿಕ್ ಕಮ್ಮಿ ಇರುತ್ತೆ. ಅಲ್ಲೊಂತ ಬ್ರಿಡ್ಜ್ ಕೆಲಸ ಮಾಡ್ತಿದಾರಲ್ಲ, ಅದನ್ನೊಂದು ಸ್ವಲ್ಪ ದಾಟೋಗ್ಬೇಕು. ಅಲ್ಲೇ ಜಾಮ್ ಆಗೋದು. ಅದನ್ನ ದಾಟಿದ್ವು ಅಂದರೆ ಎಲ್ಲೆಲ್ಲಿ ಜಾಮ್ ಸಿಗಲ್ಲ ನಮಗೆ. ಇದೆಲ್ಲ ಇದು ಜಗ್ಚರ್ಲೆ ಬೈಪಾಸು. ಇದು ಸಿಟಿಗೆ ಹೋಗೋದು. ಇದು ಬೈಪಾಸ್ ರೋಡ್ ನೋಡಿ. ಯಾವುದೋ ಬಸ್ ಬರ್ತೈತೆ ಗುರು ಜೋರಾಗೆ. ಬರ್ತಾ ಅಲ್ಲೇ ಅನಂತಪುರ ಹತ್ರಕ್ಕೆ ಬಂದ್ಬಿಟ್ಟಿನಿ. ಟೈಮ್ 11 ಗಂಟೆ ಐತೆ. 300 ಕಿಲೋಮೀಟ್ರ್ ಐತೆ ನಮಗೆ ಕೋಲಾರು. ಕರೆಕ್ಟಾಗಿ ಫ್ಯಾಕ್ಟ್ರಿ ಬಂದು 300 ಕಿಲೋಮೀಟ್ರ್ ಐತೆ. ದೇವನಹಳ್ಳಿ 220. ದೇವನಹಳ್ಳಿಯಿಂದ 50-60 ಕಿಲೋಮೀಟ್ರು. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ತೀನಿ ಆರಾಮಾಗೆ. ಮತ್ತೆ ಬಂದು ನೀರು ಚೆಕ್ ಮಾಡಿದೆ. ನೀರು ಕಮ್ಮಿ ಇತ್ತು. ಒಂದು 2 ಲೀಟ್ರಿಗೆ ಹಾಕಿದೆ. ಮಧ್ಯಾಹ್ನ ನಾನಲ್ಲಿ ರೀಲ್ಸ್ ಮಕ್ಕಳಿದ್ದಾಗ ಒಂದು 2 ಲೀಟ್ರ್ 3 ಲೀಟ್ರ್ ಕಮ್ಮಿ ಆಗಿತ್ತು. ಮತ್ತೆ ಅಲ್ಲ ಹಾಕಿದ್ದೆ. ಇವಾಗ ಒಂದ್ಸಲಿ ಬಾರ್ಡ್ರಾಗ ಒಂದ್ಸಲಿ ಚೆಕ್ ಮಾಡಿಬಿಡೋಣ. ಆಮೇಲೆ ದೇವನಹಳ್ಳಿಗೆ ಹೋದ್ರೆ ಅಥವಾ ಯಾವುದೋ ಗಾಡಿ ಹೋಗ್ಕತ್ತೇನೋ ಅಂದ್ಕೊಂಡು ನಾನು ಬಂದರೆ ಲೂಟ್ ನೋಡ್ಕೊಂಡು ಹೋಗ್ತಾರೆ ಗುರು. ಈ ಗೌರ್ಮೆಂಟ್ ಬಸ್ನವರು ಅವರು ಮೈಲೇಜ್ ಕೊಡೋ ಲೆಕ್ಕಕ್ಕೆ ಬಂದ್ಬಿಟ್ಟಾರೆ. ಅಲ್ಲೇ ಅಣ್ಣಚ್ಚಿ ಲಾರಿಗಿನ್ನ ಕಡೆ ಹಾಕ್ಬಿಟ್ಟಾರೆ. ಟೌನ್ ಬಂದಿಟ್ಟು ಹಂಗೆ ಲೂಟ್ ನೋಡಿದ್ದಾರೆ. ಎಲ್ಲನ ಜೇಂಟ್ ಕಿತ್ಕೊಂತಂದ್ರೆ ಮುಗಿದು ಪಿಕ್ಚರ್ ಬಿಡ್ತದೆ ಅದು ಬಸ್ಸಿಂದ. ಅದು ಗೊತ್ತಿದ್ದು ಬಸ್ನಾಗ ಲೂಟ್ ನೋಡಿತಾರೆ. ಇವ್ರು ಒಂದೇ ಅಂತಲ್ಲ, ಆಲ್ಮೋಸ್ಟ್ ಎಲ್ಲರೂ ಲೂಟ್ ನೋಡಿದ್ದಾರೆ. ನಾನು ಮಸ್ತ್ ನೋಡಿದ್ದೆ. ಟೈಮಿಂಗ್ ಹೋಗೋ ಗಾಡಿಯರೆಲ್ಲ ಧೂಳು ಹರಿತಾರೆ. ಆರಾಮಾಗಿ ಹೋಗೋ ಗಾಡಿಗಳೆಲ್ಲ ಇದಪ್ಪ ಏನದು ಲೂಟ್ ನೋಡ್ಕೊಂಡು ಹೋಗ್ತಾರೆ ನೋಡಿ. ನನ್ನ ಹೆಡ್ಲೈಟ್ ಬಲ್ಬ್ ಹೋಗ್ಬಿಟ್ಟಿದ್ದಾವೆ, ಸರಿಯಾಗಿ ಕಾಣೋದಿಲ್ಲ ಏನಿಲ್ಲ. ಇವಾಗ ಅದಕ್ಕೆ ಫೋಕಸ್ಗೆ ನನಗೆ ದಾರಿನೇ ಕಾಣ್ತಿದ್ದಿಲ್ಲ. ಅದಕ್ಕೆ ಶೋ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಮುಂದೆ ನೋಡಿ. ನನ್ನ ಕಡೆಗೆ ಆಗಿದ್ರೆ ಶೋ ಲೈಟ್ ಹಾಕಿದ್ರು ದಾರಿ ಕಾಣೋದು. ಇದ್ರಾಗೆ ಫೋಕಸ್ ಜಾಸ್ತಿ ಅದ ಶೋ ಲೈಟು. ಮತ್ತು ಹೆಡ್ಲೈಟ್ ಬಲ್ಪು 2 ಹೋಗ್ಬಿಟ್ಟಿದ್ದಾವೆ ನೋಡಿ. ಡಿಮ್ ಲಾಂಗ್ ಹಾಕಿದರೆ ಒಂದು ಆಫ್ ಆಗ್ತದೆ. ಮತ್ತು ಹೊರಗಿಂದು ಆಫ್ ಹೋಗೈತೆ ಬಲ್ಪು. ಬೆಳಗ್ಗೆ ಹಾಕ್ಯಾಣ ಗುರು. ನನಗೆ ಈ ಗಾಡಿ ಹೊಡ್ಯಕ್ಕೆ ಒಂಥರ ಖುಷಿ ಆಗುತ್ತೆ ಗುರು. ಯಾಕಂತೀರ ಗಾಡಿ ಸುಮ್ಮನೆ ರಾಕೆಟ್ ಹೋದಂಗೆ ಹೋಗುತ್ತೆ. ಇಂಜಿನ್ ಸೌಂಡ್ ಅಷ್ಟು ಸ್ಮೂತ್ ಆಗಿಬಿಟ್ಟತೆ. ಸೌಂಡೇ ಕೇಳಿಸಂಗಿಲ್ಲ ನೋಡಿ. ಕಾರ್ ಇದ್ದಂಗೆ ಇದೊಂಥರ. ನನ್ನ ಗಾಡಿ ಆಗಿದ್ರೆ ಸೌಂಡ್ ಕೇಳೋದು. ಆ ಡ್ರೈವರಿಗೆ ನನ್ನ ಗಾಡಿ ಕೊಡಂದ್ರೆ ಈ ಗಾಡಿ ಇಷ್ಟ ಆದರೆ ಆ ಗಾಡಿ ಕೊಡ್ತಾನೆ. ಇದು ಗಾಡಿ ಬಾಡಿ ಓಪನ್ ಆಗ್ದಂಗಿದ್ರೆ ಇದನ್ನೇ ಓಡಿಸ್ತಿದ್ದೆ. ಇದೊಂಚೂರು ಬಾಡಿ ಓಪನ್ ಆಗಿಬಿಟ್ಟತ್ತಲ್ಲ, ಅದಕ್ಕೆ ಬೇಜಾರು ನನಗೆ ಓಡ್ಸೋಕ್ಕೆ. ಖಾಲಿ ಮಾಡಿದ್ಮೇಲೆ ಒಂದ್ಸಲಿ ಬೆಲ್ಟ್ ಹಾಕಿ ಹೇಳಿದ್ರೆ ಹೈಟೆಕ್ ಎಲ್ಲ ಟೈಟ್ ಆಗ್ತವೆ. ಹೈಟೆಕ್ನು ಬೋಲ್ಟ್ ಎಲ್ಲ ಟೈಟ್ ಮಾಡೋಣ ಖಾಲಿ ಗಾಡಿಗೆ. ರೇಡಿಯೇಟ್ರಿಂದ ಒಂದು ಸಮಸ್ಯೆ ಬಗೆಹರಿಸಿದ್ರೆ ಮುಗೀತು. ಅಷ್ಟರೊಳಗೆ ನನ್ನ ಗಾಡಿನೂ ಬರುತ್ತೆ. ಖಾಲಿ ಮಾಡಿ ಬಂದಿಟ್ಟಿಗೆ ನಮ್ಮ ಗಾಡಿ ಇಸ್ಕೊಂಡು ಹೊಡಿತಾ ಇರೋದು ಸುಮ್ಮನೆ. ಡೆಲ್ಲಿಗೆ ಹೋಗೋಣ ಅಂತ ಇದ್ದೀನಿ. ನೆಕ್ಸ್ಟ್ ಟ್ರಿಪ್ಪು ನೋಡೋಣ. ನನ್ನ ಸೌಕರ್ಗೂ ಹೇಳಿದ್ದೀನಿ. ನಾಗ್ಪುರ ವಾಪಿ ಓಡಾಡಿ ಬೇಜಾರಾಗ್ಬಿಟ್ಟು ಕನ್ನಡ ಒಂದು ಟ್ರಿಪ್ ದಿಲ್ಲಿಗೆ ಹೋಗಿ ಬರ್ತೀನಿ ಅಂತೇಳಿ. ನಮಗೂ ಬೇರೆ ಕಂಟೆಂಟ್ ಇಲ್ಲ ಏನಿಲ್ಲ. ನಮ್ಮ ವೀಡಿಯೋ ಆಲೇ ಜನ ನೋಡೋದು ಕಮ್ಮಿ ಮಾಡಿಬಿಟ್ಟಾರೆ. ಯಾಕಂದರೆ ಎಲ್ಲರಿಗೆ ಕನ್ಫರ್ಮ್ ಆಗಿಬಿಟ್ಟತೆ ನಾಗ್ಪುರ ಹೋಗಿರ್ತಾನೆ ಇಲ್ಲ ವಾಪಿ ಹೋಗಿರ್ತಾನೆ ಅಂತೇಳಿ. ಅದಕ್ಕೆ ದಿಲ್ಲಿ ಹೋಗೋಣ. ದಿಲ್ಲಿ ಹೋಗಿ 1 ವರ್ಷದ ಮೇಲೆ ಆತಗು 1 ವರ್ಷ ಆದ ಗುರು. ಇದೇ ಗಾಡಿಗೆ ದಿಲ್ಲಿಗೆ ಹೋಗಿದ್ದು. ಯಾರೇನಂದರೆ ನಾನು ಸಮೀರ್ ಇಬ್ಬರೇ ಹೋಗಿದ್ದು ದಿಲ್ಲಿಗೆ. ಅದೇ ಲಾಸ್ಟ್ ಟ್ರಿಪ್. ಮತ್ತೆ ದಿಲ್ಲಿಗೆ ಹೋಗಿಲ್ಲ. ಇವಾಗ ಹೋಗೋಣ. ಮೊನ್ನೆ ನೋಡಿತ್ತು ಹೋಗಲಿಲ್ಲ. ಯಾಕಂದರೆ ಫುಲ್ ಚಳಿಯಾಗಿ ಯಾರು ಹೋಗ್ತಾರೆ ಅಂತೇಳಿ ನಮ್ಮ ಸೌಕರ್ಯ ಹೋಗಂದ್ರೆ ಹೋಗಲಿಲ್ಲ. ಇವಾಗ ನಮ್ಮ ಕಾಸಿಮು ಬರ್ತಾನೆ. ಫೋನ್ ಮಾಡಿ ಹೇಳಿದಾನೆ, ಅಣ್ಣ ಬರ್ತೀನಿ ಅಣ್ಣ ಒಂದು ಟ್ರಿಪ್ಪು ಅಂತ, ಒಂದು 2 ಟ್ರಿಪ್ ಅಂತಂದು. ಸರಿ ಬಾ ಅಂತ ಹೇಳಿದ್ದೀನಿ. ಅವ್ನು ಕರ್ಕೊಂಡು ದಿಲ್ಲಿಗೆ ಹೋಗ್ಬಿಡೋದೆ. ನೋಡೋಣ. ಹೋಗಿ ಮತ್ತೊಂದ್ಸಲ ಎಲ್ಲಾದ್ರೂ ನೀರು ಚೆಕ್ ಮಾಡೋಣ. ಯಾವುದೋ ಮಿರರ್ ಹಾಕ್ನಲ್ಲ ಸೈಡಿಗೆ ಹೋಗ್ತೈತೆ. ಟೈಟ್ ಮಾಡೋಣ ಅಂದರೆ ಸ್ಕ್ರೂ ಡ್ರೈವರ್ ಇದ್ದದ್ದು ಎಲ್ಲ ಹೋಗ್ಬಿಟ್ಟು ಸೈಡಿಗೆ ಬಿದ್ದುಬಿಟ್ಟೈತೆ. ಹುಡುಕಿದ್ರೆ ಸಿಗಲಿಲ್ಲ. ಮತ್ತೊಂದ್ಸಲ ಟೀ ಕುಡಿಯೋಕೆ ನಿಲ್ಲಿಸಿ ರೆಡಿಟ್ರಾಗಿ ನೀರು ಚೆಕ್ ಮಾಡ್ಕೊಂಡು ಹೋಗ್ಬೇಕು. 100 ಕಿಲೋಮೀಟ್ರಿಗೆ ಒಂದ್ಸಲ ನೀರು ಚೆಕ್ ಮಾಡಲೇಬೇಕು. ಎಲ್ಲ ಖಾಲಿ ಆದರೆ ರೆಡಿಟ್ರಾಗಿ ನೀರು ಖಾಲಿ ಆದರೆ ಏನಿಲ್ಲ, ಇದು ಇಂಜಿನ್ ಟುಸ್ ಅಂತ ಹೋಗ್ಬಿಡ್ತೈತೆ. ಅಲ್ಲಿಂದ 900 ಕಿಲೋಮೀಟ್ರ್ ತಂದಿದ್ದೀನಿ ನೋಡಿ.
ನಾಗ್ಪುರಿಂದ ನಾವು ನೀರು ಹಾಕ್ಕೊಂಡು ಇನ್ನೊಂದು 300 ಕಿಲೋಮೀಟ್ರ್ ಹೋಗ್ಬಿಟ್ರೆ 250-300 ಕಿಲೋಮೀಟ್ರ್ ಗಾಡಿ ಖಾಲಿ ಆತಂದ್ರೆ ಖಾಲಿ ಗಾಡಿ ಹೋಗ್ಬಿಡ್ತದೆ ಗುರು. ದುರ್ಗಕ್ಕೆ ಮೇನು ಫ್ಯಾಕ್ಟ್ರಿ ಮುಟ್ಬೇಕು ಗಾಡಿ. ಅನ್ಲೋಡಿಂಗ್ ಪಾಯಿಂಟಿಗೆ ಹೋತಂದ್ರೆ ನಾವು ಊರಿಗೆ ಹೋದಂಗೆ. ಏನು ಅನಂತಪುರ ಹತ್ತತ್ರ ಇದ್ದೀರಿ, ಬನ್ನಿ ಎಲ್ಲರೂ ನಿಲ್ಸಿ ಸಿಗುತ್ತೆ. ಆಮೇಲೆ 5 ಗಂಟೆಗೆ ಕೋಲಾರಿಗೆ ಬಂದೆ ಗುರು. ಇಷ್ಟ ತಕ್ಕನ ನಮ್ಮ ಶಿಷ್ಯನ ಹತ್ರ ಮಾತಾಡ್ಕೊಂತ ಬಂದೆ, ನಿದ್ದೆ ಹೋಯ್ತು. ಅವನು ಹೈದ್ರಾಬಾದಿಂದ ಊರ್ ಕಡೆಗೆ ಬರೋನು. ಇಲ್ಲಿ ಫಾಗ್ ನೋಡಿ ಎಷ್ಟೊಂದು ಬಿದ್ದಿದೆ. ಅಪೋಸಿಟ್ ಬರ್ಬೇಕಾದ್ರೆ ನಮ್ಮ ದರ್ಶನ್ ಅವ್ರು ಮಿಸ್ ಆಗಿ ಹೋದ್ರು. ಅಂದರೆ ದರ್ಶನ್ ಅಂದರೆ ಅವರಲ್ಲ, ನಮ್ಮ ಫ್ರೆಂಡ್ ಬೆಂಗಳೂರಿನವರು. ನಮ್ಮ ದುರ್ಗಕ್ಕೆ ಬಂದಿದ್ರಲ್ಲ ನಮ್ಮನ್ನು ಮೀಟಾಗಿ ಹಾಕಿ ಅವರು ಪ್ರಯಾಗ್ರಾಜ್ಗೆ ಹೋದ್ರು. ಅವರು ಸ್ಟೇಟಸ್ ಹಾಕ್ಯಾರೆ ಪ್ರಯಾಗ್ರಾಜ್, ವಾಯ್ ಟು ಪ್ರಯಾಗ್ರಾಜ್ ಅಂತೇಳಿ. ನಾನು ನೋಡಿಲ್ಲ, ಚಿಕ್ಕಬಳ್ಳಾಪುರಿಗೆ ಬಂದು ನೋಡಿದ್ನಿ ಅವ್ರನ್ನ. ರಾತ್ರಿ 8 ಗಂಟೆಗೆ ಇದನ್ನು ಹಾಕಿದ್ರು. ನಾನು ನೋಡಿದ್ರೆ ಅಪೋಸಿಟ್ ಎಲ್ಲಾದರೂ ಸಿಗೋರು ಹೋಗಿದ್ದಾರೆ. ಹ್ಯಾಪಿ ಜರ್ನಿ, ಪ್ರಯಾಗ್ರಾಜಿಗೆ ಹೋಗಿ ಬನ್ನಿ. ಬೆಳಗ್ಗೆ ಫೋನ್ ಮಾಡಿ ಕೇಳೋಣ. ಫಾಗ್ ನೋಡಿ ಎಷ್ಟೋ ಬಂದು ಬಿಟ್ಬಿಟ್ಟಿದೆ. ಗ್ಲಾಸಸ್ ಸರಿಯಾಗಿ ಕಾಣ್ತಿಲ್ಲ ನೋಡಿ. ಇನ್ನೇನೊಂದು 6-7 ಕಿಲೋಮೀಟ್ರ್ ಹೋಗಿ ಇಳಿದೋಗ್ಬೇಕು ಈ ರೋಡು ಶಾಲಿಮಾರಿಗೆ. ಬನ್ನಿ ಹೋಗಿ ಫ್ಯಾಕ್ಟ್ರಿ ಹತ್ರ ಸಿಗುತ್ತೆ. ಇಲ್ಲಿ ಫ್ಯಾಕ್ಟ್ರಿ ರೋಡಿಗೆ ಟರ್ನ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ಯಾಕ್ಟ್ರಿ ಬಂದು ಒಂದು 4 ಕಿಲೋಮೀಟ್ರ್ ಐತೆ. ಫುಲ್ಲು ಫಾಗ್, ಏನೇನು ಕಾಣ್ತಾ ಇಲ್ಲ ನೋಡಿ. ಕ್ಯಾಮ್ರಾದಲ್ಲಿ ಕ್ಲಿಯರಿಟಿ ಕಾಣ್ತೈತೆ. ಕ್ಯಾಮ್ರಾ ಇಲ್ಲಾಂದರೆ ಗಾಡಿಯಿಂದ ಒಂದು 100 ಅಡಿ ಮುಂದೆ ಕಾಣೋದಿಲ್ಲ. ಅಪೋಸಿಟ್ ಗಾಡಿ ಏನೋ ಬರ್ತೈತೆ, ಬಸ್ಸೋ ಲಾರಿ ಏನೋ ಗೊತ್ತಾಗಂಗಿಲ್ಲ. ಫ್ಯಾಕ್ಟ್ರಿ ಗುರು ಸೆಂಟ್ರಿಗೆ ಲೈಟ್ ಅದಾವೆ, ಗೊತ್ತಾಗಂಗಿಲ್ಲ ನೋಡಿ ಫಾಗ್. ಇನ್ನೇನು ಫ್ಯಾಕ್ಟ್ರಿ ಹತ್ರ ಬಂದರೆ ಒಂದು 2-3 ಕಿಲೋಮೀಟ್ರ್ ಐತೆ. ಫ್ಯಾಕ್ಟ್ರಿಗೆ ಹೋಗಿ ಸಿಗಲ್ಲ. ಇವಾಗ ಇನ್ನೇನು ಸೆಕ್ಯೂರಿಟಿ ಎದ್ದಿರಲ್ಲ ಎಂಟ್ರಿ ಮಾಡ್ಸೋಕ್ಕೆ. ಗೇಟಿಗೆ ನಿಲ್ಲಿಸಿ ಮಕ್ಕೊಂಬಿಡೋಣ. ಗೇಟಿಗೆ ನಿಲ್ಲಿಸಿ ಮಕ್ಕಂಡ್ರೆ ಅವರೇ ಎಬ್ಬರಿಸ್ತಾರೆ ನನಗೆ ಬೆಳಿಗ್ಗೆ 6 ಗಂಟೆಗೆ. ಇದು ಶಾಂಪಲ್ ತೆಗಿಯೋರು ಬರೋ ಸ್ಟಾಪಿಗೆ ಎಲ್ಲ ಆಗ್ಬಿಡ್ತದೆ. ಬನ್ನಿ ಹೋಗು.